ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಸೂರ್ಯನ ಮಹತ್ವ ಮತ್ತು ನಿಮ್ಮ ತಂದೆಯ ಮಹತ್ವ, ತಂದೆಗೂ ಮತ್ತು ಸೂರ್ಯನಿಗೂ ಏನು ಕನೆಕ್ಷನ್ ಇದೆ, ಸೂರ್ಯಗ್ರಹದ ಕೆಲವು ಸೀಕ್ರೆಟ್ ವಿಷಯಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಲಿಕ್ಕಿದ್ದೇವೆ. ಸಾಮಾನ್ಯವಾಗಿ ಸೂರ್ಯ ಅಂತ ಹೇಳಿದ್ರೆ ನಿಮ್ಮ ತಂದೆಗೆ ಸಂಬಂಧಿಸಿದಂಥ ಒಂದು ಗ್ರಹ ಮತ್ತು ಸರ್ಕಾರಿ ಗೌರ್ಮೆಂಟ್ ಫೀಲ್ಡ್ಗೆ ಕೂಡ ಸಂಬಂಧಪಟ್ಟಂಥ ಒಂದು ಗ್ರಹ ಆಗಿರ್ತದೆ. ಇಲ್ಲಿ ಸೂರ್ಯ ತುಂಬ ಚೆನ್ನಾಗಿದ್ದರೆ ನೀವು ತಂದೆ ಜೊತೆ ಕೂಡ ತುಂಬ ಚೆನ್ನಾಗಿರ್ತೀರಿ, ನಿಮಗೆ ಒಳ್ಳೆ ಫೇಮಸ್ ಕೂಡ ಸಿಗ್ತದೆ. ಉದಾಹರಣೆಗೆ ರವಿ ಏನಾದ್ರು ಇಲ್ಲಿದ್ದರೆ ಹುಚ್ಚ ಆಗ್ತದೆ. ರವಿ ಇಲ್ಲಿದ್ದರೆ ನೀವು ನಿಮ್ಮ ತಂದೆ ಜೊತೆ ತುಂಬ ಚೆನ್ನಾಗಿರ್ತೀರಿ, ಸರ್ಕಾರದಿಂದ ತುಂಬ ಒಂದು ಪ್ರಾಫಿಟ್ ಸಿಗ್ತದೆ. ಸೂರ್ಯ ಏನಾದರೂ ಇಲ್ಲಿದ್ದರೆ ಇದು ಕೂಡ ನಿಮ್ಮ ಒಂದು ಸೂರ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬಟ್ ಸೂರ್ಯ ಏನಾದರೂ ರವಿ ನಿಮಗದು ಸೂರ್ಯ ವೀಕ್ ಆಗ್ತದೆ. ತಂದೆಯ ಜೊತೆ ಕೂಡ ತುಂಬ ನಿಮ್ಮ ಸಂಬಂಧ ಅಷ್ಟೇನು ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ ರವಿ ತುಲಾ ರಾಶಿಯಲ್ಲಿದ್ದರೆ. ಮತ್ತು ಸೂರ್ಯ ಕೇತು ಜೊತೆ ಏನಾದರೂ ಇದ್ದರೆ, ರಾಹು ಜೊತೆ ಏನಾದರೂ ಇದ್ದರೆ, ಈ ಥರ ಪಾಪಗ್ರಹಗಳ ಜೊತೆ ಏನಾದರೂ ಇದ್ದರೆ, ಮತ್ತು ರವಿ ಡಿಗ್ರಿ ಕೂಡ ತುಂಬ ಕಮ್ಮಿ ಡಿಗ್ರಿ ಇದ್ರೂ ಕೂಡ ನಿಮಗೆ ಸೂರ್ಯ ವೀಕ್ ಇದ್ದಾನೆ ಅಂತ ಅರ್ಥ. ಬಟ್ ಈ ಥರ ಸೂರ್ಯ ವೀಕ್ ಇದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ತಂದೆ ಜೊತೆ ಕೂಡ ತುಂಬ ಚೆನ್ನಾಗಿ ರಿಲೇಷನ್ ಮಾಡಲಿಕ್ಕೆ ಆಗಲ್ಲ. ಈಗ ನಾವು ಹೇಳಕ್ಕೆ ಹೊಂಟಿರೋದು ಅಂತ ಹೇಳಿದ್ರೆ ನಿಮ್ಮ ತಂದೆ ಜೊತೆ ನೀವು ಎಷ್ಟು ಚೆನ್ನಾಗಿ ಬಾಂಡಿಂಗ್ ಇರ್ತೀರಿ ಅಷ್ಟು ನಿಮಗೆ ಸೂರ್ಯ ಚೆನ್ನಾಗಿರೋ ಫಲ ಕೊಡ್ತದೆ. ಸೂರ್ಯ ನೀವು ಎಷ್ಟೊಂದು ದೊಡ್ಡ ರಿಚ್ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಅದು ಏನು ಯೂಸ್ ಆಗಲ್ಲ ನಿಮಗೆ. ಇಲ್ಲಿ ಸಮಾಜದಲ್ಲಿ ಏನಾದರೂ ರೆಸ್ಪೆಕ್ಟ್ ಸಿಗಬೇಕು, ನಿಮಗೆ ಸರ್ಕಾರದಿಂದ ಏನಾದರೂ ಗೌರವ ಸಿಗಬೇಕು ಅಂತ ಹೇಳಿದ್ರೆ ನೀವು ಫಸ್ಟಿಗೆ ನೀವು ತಂದೆ ಜೊತೆ ನೀವು ಚೆನ್ನಾಗಿ ಒಂದು ಒಳ್ಳೆ ಬಾಂಡಿಂಗ್ ಹೊಂದಿರಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಎಲ್ಲ ವೇಸ್ಟ್ ಆಗುತ್ತೆ. ನಿಮ್ಮ ತಂದೆ ಜೊತೆ ಮೇನಾಗಿ ನೀವು ಒಳ್ಳೆಯ ಬಾಂಡಿಂಗ್ ಹೊಂದಿರಬೇಕಾದ ಅಗತ್ಯ ಇದೆ. ತಂದೆ ಜೊತೆ ಏನಾದರೂ ನೀವು ತುಂಬ ವೀಕ್ ರಿಲೇಷನ್ಶಿಪ್ ಹೊಂದಿದರೆ ನಿಮಗೆ ಯಾವ ಫಲನೂ ಕೂಡ ಸಿಗಲ್ಲ. ನೀವು ತಂದೆಯನ್ನೇನಾದರೂ ದೂಷಣೆ ಮಾಡೋದು, ತಂದೆಯನ್ನು ನೀವು ತುಂಬ ನೆಗ್ಲೆಕ್ಟ್ ಮಾಡೋದು, ತಂದೆ ಜೊತೆ ತುಂಬ ಒಂದು ಬ್ಯಾಡ್ ಬಿಹೇವಿಯರ್ ಮಾಡೋದು, ಈ ಥರ ಆಗಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ನೇರವಾಗಿ ನಿಮ್ಮ ಜಾತಕದ ಸೂರ್ಯನಿಗೆ ಪ್ರಭಾವ ಬೀರ್ತದೆ. ಸೂರ್ಯನನ್ನು ಇನ್ನೂ ವೀಕ್ ಮಾಡ್ತಾ ಹೋಗ್ತದೆ ಅಷ್ಟೇ. ಯಾಕಂದರೆ ಸೂರ್ಯನಿಗೂ ಮತ್ತು ನಿಮ್ಮ ಫಾದರ್ಗೂ ತುಂಬ ಒಂದು ರಿಲೇಷನ್ ಇದೆ. ಸೂರ್ಯನಿಗೂ ನಿಮ್ಮ ಫಾದರ್ಗೆ ಮತ್ತು ನಿಮ್ಮೊಂದು ಗೌರ್ಮೆಂಟ್ ಜಾಬ್ಗೆ ಮತ್ತು ನಿಮಗೆ ಸೋಷಿಯಲ್ ಲೈಫಲ್ಲಿ ಮತ್ತು ನಿಮ್ಮ ಜನಪ್ರಿಯತೆ, ನಿಮ್ಮ ನೇಮ್ ಫೇಮ್, ಇದಕ್ಕೆಲ್ಲನೂ ಸೂರ್ಯ ಕಾರಣ. ಆ ಕಾರಣ ನೀವು ಸೂರ್ಯ ಏನಾದರೂ ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದರೂ ಕೂಡ ನೀವು ತಂದೆ ಜೊತೆ ಏನಾದರೂ ಒಂದು ಕಿರಿಕಿರಿ ಮಾಡಿಕೊಂಡ್ರೆ ಅದು ವೀಕ್ ಆಗ್ತಾ ಹೋಗ್ತದೆ. ಆ ಕಾರಣ ನಾನು ಹೇಳಿರೋಂಥ ಒಂದು ಪಾಯಿಂಟನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದರೂ ಸೂರ್ಯ ಅಂತ ಹೇಳಿದ್ರೆ ಆತ್ಮಕಾರಕ ಆಗ್ತಾನೆ. ಆ ಕಾರಣ ನೀವು ಸಮಾಜದಲ್ಲಿ ಒಳ್ಳೆ ಸ್ಟೇಟಸಲ್ಲಿರಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ತಂದೆ ಜೊತೆ ನೀವು ಒಳ್ಳೆ ಬಾಂಡಿಂಗ್ ಹೊಂದಿರಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅದು ಎಲ್ಲದೂ ಕೂಡ ನೆಗೆಟಿವ್ ಆಗಿ ಪರಿಣಾಮ ಬೀರ್ತದೆ. ಆ ಕಾರಣ ಜಾತಕದಲ್ಲಿ ಸೂರ್ಯ ತುಂಬ ಸ್ಟ್ರಾಂಗ್ ಇರಬೇಕು, ಬಲವಾಗಿರಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ತಂದೆ ಜೊತೆ ಉತ್ತಮ ಒಂದು ಬಾಂಧವ್ಯವನ್ನು ಹೊಂದಿರಬೇಕಂತ ಹೇಳಿದ್ರೆ ನೀವು ಮೊದಲು ತಂದೆಗೆ ರೆಸ್ಪೆಕ್ಟ್ ಕೊಡಿ. ತಂದೆಗೆ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟರೆ ನೀವು ಅಥವಾ ತಂದೆ ಜೊತೆ ತುಂಬ ಒಂದು ಒಳ್ಳೆಯ ಬಾಂಡಿಂಗ್ ಇದ್ದರೆ ನಿಮ್ಮ ಒಂದು ಜಾತಕದಲ್ಲಿ ಸೂರ್ಯ ತುಂಬ ಸ್ಟ್ರಾಂಗ್ ಆಗ್ತಾನೆ. ಸೂರ್ಯ ಸ್ಟ್ರಾಂಗ್ ಆದರೆ ನಿಮಗೆ ಲೈಫಲ್ಲಿ ಎಲ್ಲನೂ ಸಿಗ್ತದೆ. ಆ ಕಾರಣ ಜಾತಕದಲ್ಲಿ ಏನಾದರೂ ಸೂರ್ಯ ವೀಕ್ ಇದ್ದರೆ ನೀವು ತಂದೆ ಜೊತೆ ತುಂಬ ಒಂದು ಚೆನ್ನಾಗಿ ಬಾಂಡಿಂಗ್ ಹೊಂದಿರಬೇಕು. ಇದು ಸೂರ್ಯ ಮತ್ತು ತಂದೆಯ ರಹಸ್ಯ. ನಿಮಗೇನಾದರೂ ಜಾತಕ ವಿಚಾರ ಮಾಡಬೇಕು, ನನ್ನ ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ಪಲ್ಲಿ ಕಾಲ್ ಮಾಡಿದರೆ ಜಾತಕದ ಬಗ್ಗೆ ತಿಳಿಸಿಕೊಡ್ತೇನೆ. ಇಷ್ಟೊತ್ತಿಗೆ ಬೇರೆ ನಮಸ್ಕಾರ.